ಒಂದು ಗ್ರಾಮ ಒಂದು ಚುನಾವಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಕುಮಾರ್, ನಮ್ಮ ಜೊತೆ ಇದ್ದಾರೆ ಬರ್ಗೂರ್ ಅರ್ಷದ್. ಕಾರ್ಯಕ್ರಮಕ್ಕೆ ಸ್ವಾಗತ. ಆಫ್ಟರ್ ಎ ಲಾಂಗ್ ಟೈಮ್ ಇವತ್ತು ಡಿಬೇಟಿಗೆ ಬಂದಿದ್ದೀವಿ. ಏನಾದರೂ ವಿಷಯಗಳನ್ನ ತಗೊಂಬರ್ಬೇಕಲ್ಲ. ಹೌದು, ಹಾಗಾಗಿ ಇವತ್ತು ನಾವು ತಂದಿರ್ತಕ್ಕಂಥ ಸುದ್ದಿ ಅನೇಕರಿಗೆ ಇದು ಬೇಕಾಗಿರ್ತಕ್ಕಂಥ ಸುದ್ದಿ. ಯಾಕೆಂದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಒಂದು ಗ್ರಾಮ ಒಂದು ಚುನಾವಣೆ ಅಂತ ತಂದಿದೆ. ಅಂದರೆ ನರೇಂದ್ರ ಮೋದಿಯವರು ಒಂದು ನೇಷನ್ ಒನ್ ಎಲೆಕ್ಷನ್ ಅಂತ ತರಬೇಕು ಅಂತ ಅಂದ್ಕೊಂಡಿದ್ರು. ಅಂದರೆ MLA MP ಅಟ್ ಎ ಟೈಮ್ ನಡೆಸಬೇಕು ಅಂತ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಒಂದು ಗ್ರಾಮ ಒಂದು ಚುನಾವಣೆಗಳನ್ನ ತರುವ ಕಾರಣ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯತಿ ಅಟ್ ಎ ಟೈಮ್ ಎಲ್ಲವೂ ಕೂಡ ಒಂದೇ ಸತಿ ನಡೆದರೆ ಬಹುಶಃ ರಾಜ್ಯ ಸರ್ಕಾರಕ್ಕೆ ಒಂದು ಬೊಕ್ಕಸಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಏನು ಹೇಳ್ತೀರ ಅಶ್ವಥ್? ಎಸ್, ಈಗ ಹೇಳ್ಬೋದು ಹಳ್ಳಿಗಳಲ್ಲಿ ಚುನಾವಣೆ ಕಹಳೆ ಜೋರಾಗಿರುವಂಥದ್ದು. ಎಸ್, ಏಕಕಾಲಕ್ಕೆ ಪ್ರತಿಯೊಬ್ಬರು ಒಂದೇ ಸರಿ 1ನೇ ಮತ, 2ನೇ ಮತ, 3ನೇ ಮತ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ 3 ಅಟ್ ಎ ಟೈಮ್ ಆಗಿ ಚುನಾವಣೆ ನಡೆಸೋವಂಥದ್ದು. ಇದರಿಂದ ಲಾಭನೂ ಇದೆ, ನಷ್ಟನೂ ಇದೆ. ಎಸ್, ನಾವು ಲೆಕ್ಕ ಹಾಕ್ಕೊಂತ ಹೋದ್ರೆ ಅಧಿಕಾರಿಗಳ, ಪೊಲೀಸರ ಮತ್ತೆ ಚುನಾವಣಾ ಅಧಿಕಾರಿಗಳ ಕೊಠಡಿ, ಅದು ಇದು ವರ್ಗಾವಣೆ, ಟ್ರಾನ್ಸ್ಪೋರ್ಟ್ ಅದೆಲ್ಲಾನು ಕೂಡ ಲೆಕ್ಕ ಹಾಕ್ಕೊಂತ ಹೋದ್ರೆ ಸರ್ಕಾರಕ್ಕೆ ದುಡ್ಡು ಉಳಿಯುತ್ತೆ, ಚುನಾವಣೆ ಈಸಿ ಆಗುತ್ತೆ. ಒಂದೇನಪ್ಪಾ ಅಂತ ಅಂದ್ರೆ ಹಳ್ಳಿಗಳಲ್ಲಿ ಚುನಾವಣೆ ಕಹಳೆ ಅನ್ನೋದಿದೆಯಲ್ಲ, ಇದಕ್ಕೆ ಸ್ವಲ್ಪ ಅರ್ಥ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಚೇತು, 3 ಅಟ್ ಎ ಟೈಮ್ ಎಲೆಕ್ಷನ್ ನಡೆದಾಗ 3 ಚುನಾವಣೆಗೆ ನಿಂತಿರುವಂತಹ ನಾಯಕರುಗಳು ಅವ್ರವ್ರ ಇದರಲ್ಲಿ ಬ್ಯುಸಿ ಆಗ್ತಾರೆ. ಗ್ರಾಮ ಪಂಚಾಯತಿನೇ ಬೇರೆ ನಡೆದಿದ್ರೆ ಜಿಲ್ಲಾ ಪಂಚಾಯತಿ ಆಸ್ಪಿರೆಂಟ್ ಯಾರಿರ್ತಾರೆ, ಮತ್ತೆ ತಾಲೂಕ್ ಪಂಚಾಯತಿ ಆಸ್ಪಿರೆಂಟ್ ಯಾರಿರ್ತಾರೆ, ಇದು ನಮ್ಮ ಪಕ್ಷ ಅವ್ನು ನಮಗೆ ಬೇಕಾದವನು ಅಂತ ಈ ಗ್ರಾಮ ಪಂಚಾಯತಿಗೂ ಎಲ್ಲೋ ಒಂದು ಕಡೆ ಬಂದು ಹಾಯ್ ಬಾಯ್ ಮಾಡಿ ಹೋಗುವಂಥದ್ದು. ಅಥವಾ ತಾಲೂಕ್ ಪಂಚಾಯತಿ ಕ್ಯಾಂಡಿಡೇಟ್ಗೆ ಗ್ರಾಮ ಪಂಚಾಯತಿಯ ಮುಖಂಡರು, ಆಸ್ಪಿರೆಂಟ್ಗಳು ಅಥವಾ ಗೆದ್ದಿರುವಂತಹ ಗ್ರಾಮ ಪಂಚಾಯತಿ ಸದಸ್ಯರುಗಳು ತಾಲೂಕು ಪಂಚಾಯತಿ ಚುನಾವಣೆಯ ಅಭ್ಯರ್ಥಿಗೆ ಬೆಂಬಲ ಕೊಡುವಂಥದ್ದು, ಪಟಾಕಿ ಹೊಡೆಯುವಂಥದ್ದು, ಹಾರ ಹಾಕುವಂಥದ್ದು ಇವೆಲ್ಲ ಇರ್ತಿದ್ವು. ಇದಕ್ಕೆಲ್ಲ ಕಡಿವಾಣ ಹಾಕ್ದಂಗೆ ಆಗ್ತದೆ ಈಗ. ಯಾಕಂದ್ರೆ 3 ಜನನು ನಿಮ್ ಮದ್ವೆಗಳು ನೀವು ಮಾಡ್ಕೋಬೇಕು ಜವಾಬ್ದಾರಿಯಿಂದ ಅಂತ. ಇನ್ನೊಂದು ಅರ್ಥ ಮಾಡ್ಕೋಬೇಕಾದ್ರೆ ದರ್ಶದ್, ಒಂದು ವೇಳೆ ಗ್ರಾಮ ಪಂಚಾಯತಿ ಸಪ್ರೇಟ್ ನಡೆದು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ನಡೆದಿದ್ರೆ ಯಾರು ಗ್ರಾಮ ಪಂಚಾಯತಿ ಸದಸ್ಯರು ಆಗಿರ್ತಾರೋ ಅವರು TP ಆಡಬೇಕು ಅನ್ನೋ ಹುಚ್ಚಿರ್ತಿತ್ತು. ಹೌದು, ಅಟ್ ಎ ಟೈಮು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ 3 ನಡೆಯೋ ಕಾರಣ ಅವಕಾಶಗಳು ಉಟ್ಕೊಳ್ತವೆ. ಯಾರ್ಯಾರು ಆಕಾಂಕ್ಷಿಗಳಿರ್ತಾರೆ ಅವ್ರಿಗೆ ಗ್ರಾಮ ಪಂಚಾಯತಿ ಆಡುವಂಥವ್ರು ಗ್ರಾಮ ಪಂಚಾಯತಿ ಆಡ್ಬೋದು, TP JDP ಆಡ್ಬೋದು. ಒಂದು ವೇಳೆ ಗ್ರಾಮ ಪಂಚಾಯತಿಯಲ್ಲಿ ಅತಿ ಬಹುಮತದಿಂದ ಗೆದ್ದು ನಾನು TP ಆಡಬೇಕು ಅನ್ನೋರಿಗೆ ಎಲ್ಲ ಅವಕಾಶಗಳನ್ನ ಅವರೇ ವಂಚಿಸ್ಕೊಳ್ತಾ ಇದ್ರು. ಸೊ ಒಂದು ರೀತಿ ಇದು ಅನೇಕರಿಗೆ ದಾರಿ ಆಗ್ತದೆ ಅಂದರೆ ತಪ್ಪಾಗಲ್ಲ ಈ ಒಂದು ಕಾಂಗ್ರೆಸ್ನ ಈ ರಣತಂತ್ರ. ದಾರಿ ಆಗ್ತದೆ ಅನ್ನೋಕ್ಕಿಂತ ಗ್ರಾಮ ಪಂಚಾಯತಿಲಿ ಗೆದ್ದವನು ಗ್ರಾಮ ಪಂಚಾಯತಿಲೇ ಮೆಂಬರ್ ಆಗಿ ಉಳ್ಕೊಂತಾನೆ 5 ವರ್ಷ. ತಾಲೂಕ್ ಪಂಚಾಯತಿಲಿ ಗೆದ್ದವನು ನೆಕ್ಸ್ಟ್ ಅವನ ಪ್ಲಾನು ಜಿಲ್ಲಾ ಪಂಚಾಯತಿ ಇತ್ತು ಅಂತ ಅಂದ್ರೆ ತಾಲೂಕ್ ಪಂಚಾಯತಿಯ ಟರ್ಮು 5 ವರ್ಷ ಮಾಡ್ಲೇಬೇಕಾಗುತ್ತೆ. ಅಲ್ಲಿಂದ ಬಿಟ್ಟು ಹೋಗಕ್ ಬರಲ್ವಲ್ಲ, ಯಾಕಂದ್ರೆ ಆ ದಿವಸನೇ 3 ಚುನಾವಣೆ ನಡೆಯುವಂಥದ್ದು. ಹೌದು. ಸೊ ನಾವು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು EVM ಮಿಷನ್ನ ಅಳವಡಿಸ್ತಾ ಇದ್ರು ಚುನಾವಣೆಗಳ ಸಂದರ್ಭದಲ್ಲಿ. ಸೊ ಇವಾಗ ಕಾಂಗ್ರೆಸ್ ಬದಲಾವಣೆ ತಂದೆ. ಯಾಕೆಂದರೆ EVM ಅಲ್ಲಿ ಹ್ಯಾಕ್ ಆಗ್ತಿದೆ ಅಂತ ದೊಡ್ಡ ಪಾತ್ರ ಅಂದರೆ ಮತಗಳತನ ಅಂದರೆ ಅದು ಕಾಂಗ್ರೆಸ್ ರಾಹುಲ್ ಗಾಂಧಿ ಅವ್ರದ್ದು. ಸೊ ಹಾಗಾಗಿ ಇವರು ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆಗಳನ್ನ ನಡೆಸಬೇಕು ಅನ್ನುವ ಒಂದು ತಂತ್ರಕ್ಕೆ ಇವರು ಬಂದಿದ್ದಾರೆ. ಸೊ ಮೇ ಬಿ ಬ್ಯಾಲೆಟ್ ಪೇಪರ್ ವರ್ಕ್ ಆಗ್ಬೋದು. ಯಾಕೆಂದರೆ ಒಂದು ಕ್ಷೇತ್ರ ಅಲ್ಲ, ಒಂದು ಇದಲ್ವಲ್ಲ, MLA MP ಆದರೆ ಎಲ್ಲ ಹಳ್ಳಿಗಳು ಆಡಬೇಕಾಗ್ತದೆ. TP JDP ಬ್ಯಾಲೆಟ್ ಪೇಪರ್ ಆದರೆ ಇಟ್ಸ್ ಓಕೆ ಅಂತ ನಾನಾದರೂ ಭಾವಿಸ್ತೇನೆ. ಚೇತು, ಈಗ 2 ಪಕ್ಷದವರು, BJP ಸರ್ಕಾರನೂ ಇತ್ತು, ಕಾಂಗ್ರೆಸ್ ಸರ್ಕಾರನೂ ಇತ್ತು. JDS ಮೈತ್ರಿಯಾಗೂ ಕೆಲವು ದಿವಸ ಆಡಳಿತ ಮಾಡ್ತು. 2016ರಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದಿದ್ದು, ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ನಡೀತು. 2026ವರೆಗೂ ಹೇಳ್ಕೊಂಡ್ ಬಂದ್ರು ಅಂತಂದ್ರೆ ಇದಕ್ಕೆ ಎಲ್ಲ ಪಕ್ಷದವರು ಕಾರಣನೇ. ಸೊ ಈಗೇನಿದೆ ನೋಡಿ, ಈಗ ಬ್ಯಾಲೆಟ್ ಪೇಪರು ನಾವು ಒಪ್ಪಲ್ಲ, EVM ಅಲ್ಲಿ BJP ಮೋದಿ ಅವರೆಲ್ಲ ಮ್ಯಾಜಿಕ್ ಮಾಡೋರೆ ಅಂತ ಹೇಳ್ತಾರೆ. ಇದೇ ಬ್ಯಾಲೆಟ್ ಪೇಪರ್ ಅಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದೈತೆ, 2023 ಕಾಂಗ್ರೆಸ್ ಕರ್ನಾಟಕದಲ್ಲೂ ಗೆದ್ದೈತೆ. ಸೊ ಈಗ ಹೆಂಗೆ ಅಂದ್ರೆ ನಾವು ಹಳ್ಳಿ ಕಡೆ ಒಂದ್ ಮಾತು ಹೇಳ್ತೀವಿ, ನಾನು ಎಲ್ಲೋ ಒಬ್ಬ ವ್ಯಕ್ತಿ ಹೊರಟು ಹೋಗಕ್ಕೆ ಸಿದ್ಧ ಆಗಿರ್ತಾನೆ, ಯಾರೋ ಅಡ್ಡ ಬಂದು ಊಟ ಮಾಡ್ಕೊಂಡು ಹೋಗೋಣ ಸ್ವಲ್ಪ ಅಂತಾರೆ. ಹೇಯ್ ಬಿಡ್ತು ಅನ್ನೋ, ನಂದು ಊಟ ಆಗೈತೆ, ನಾನು ಹೋಗ್ತಾ ಇದ್ದೀನಿ. ಈ ಬಿಡ್ತು ಅನ್ನೋ ಅಂತೀವಲ್ಲ, ಹಂಗೆ ಇವರು ಅಂದ್ರೆ ಒಂದು ಏನೋ ಅಂತಾರಲ್ಲ, ಬೆಕ್ಕಡ್ಡ ಬಂತು ನಿಲ್ಸಿ ಹೋಗ್ತಾರಲ್ವಾ, ಆ ರೀತಿ ಕಾಂಗ್ರೆಸ್ನವರು ಬ್ಯಾಲೆಟ್ ಪೇಪರ್ ಇಂದ EVM ಇಂದ ಕಾಂಗ್ರೆಸ್ ಬಂತು ರಾಜ್ಯದಲ್ಲಿ, ಇದೇ EVM ಇಂದ
ಕೇರಳದಲ್ಲೂ ಕೂಡ ಹೌದು. ಕಾಂಗ್ರೆಸ್ ಬಂತು. ಈಗ ಇಲ್ಲಿ ಬ್ಯಾಲೆಟ್ ಮಾಡಿದ ತಕ್ಷಣ ಕಾಂಗ್ರೆಸ್ ಬರುತ್ತೆ ಬಿಜೆಪಿ ಬರುತ್ತೆ ಅಂತನಾ? ಹೌದು. ಅದೆಲ್ಲ ಸುಮ್ಮನೆ. ನೋಡಿ ಸರ್, ನಂದು ಅಧಿಕಾರ ಇದೆ, ನಾನು ಈ ಸ್ಟೈಲಲ್ಲಿ ಮಾಡ್ತೀನಿ. ಅರ್ಥ ಆಯ್ತಾ? ಈಗ ಮೋದಿ ಅವ್ರು ಹೇಳೋರಲ್ಲ, ಒನ್ ನೇಷನ್ ಒನ್ ಎಲೆಕ್ಷನ್, ನಾನು ಮಾಡ್ತೀನಿ ಅಂತ. ಇನ್ನೊಂದು ಹೆಂಗ್ ಗೊತ್ತಾ, EVM ಬ್ಯಾಲೆಟ್ ಪೇಪರ್ಗೂ ಭಾಳ ವ್ಯತ್ಯಾಸ ಇದೆ. ಯಾಕೆಂದರೆ EVM ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅಂತ. ಸೊ ತಂತ್ರಜ್ಞಾನ ಮುಖಾಂತರ ವೋಟಿಂಗ್ನ ಬೇಗ ಮತ ಎಣಿಕೆ ಆಗ್ತದೆ ಪ್ರಾರಂಭ. ಅದೇ ಬ್ಯಾಲೆಟ್ ಪೇಪರ್ ಅಂದರೆ ತಡ ಆಗ್ತದೆ. ಸೊ ಈಗಿನ ಭಾರತದ ಟೆಕ್ನಾಲಜಿ ತಂತ್ರಜ್ಞಾನ ಮುಂದುವರಿರೋ ಕಾರಣ EVM ಆದರೆ ಬೇಗ ಬೇಗ ಸುದ್ದಿಗಳನ್ನ ಕೊಡ್ಬೋದು, ಇಂಥ ಮತಗಟ್ಟೆಯಲ್ಲಿ ಇವ್ರು ಪಾಸ್ಟು ಅಂತ. ಸೊ ಹಾಗಾಗಿ ಬ್ಯಾಲೆಟ್ ಪೇಪರ್ ಆದರೆ ಎಲ್ಲ ಎಣಿಸ್ಬೇಕು, ತುಂಬ ಕಷ್ಟಗಳು ಆಗ್ತದೆ. ಬಟ್ ಇದರಲ್ಲಿ ಯಾರ ಹಸ್ತಕ್ಷೇಪ ಇದೆ, ಯಾರು ಮೋದಿದೆ ಇರುತ್ತೋ ಅದು ಗೊತ್ತಿಲ್ಲ. ಯಾಕೆಂದರೆ ಹಂಗೆ ತಳಕ್ಕೆ ಹೋದರೆ 2023 ಕಾಂಗ್ರೆಸ್ 140 ಸ್ಥಾನಗಳಿಂದ ಅಧಿಕಾರ ಅನುಭವಿಸ್ತು. ನೋಡಿ ಚತು, ಬ್ಯಾಲೆಟ್ ಪೇಪರು EVM ಮಿಷಿನ್ ಅನ್ನೋದ್ಕಿಂತ ನಮ್ಮ ರಾಜ್ಯದ ಬಿಜೆಪಿ ರಾಜಕಾರಣಿಗಳಾಗಿರ್ಬೋದು, JDS ರಾಜಕಾರಣಿ ಆಗಿರ್ಬೋದು, ಅಥವಾ ಕಾಂಗ್ರೆಸ್ ರಾಜಕಾರಣಿ ಆಗಿರ್ಬೋದು, ಪ್ರಭಾವಿ ರಾಜಕಾರಣಿ ಸೋತಾಗ ಹೇಳೋದೆಲ್ಲ ಹೇಳ್ಬಿಡ್ತಾರೆ. ನನ್ನ ಕೊನೆ ಗಳಿಗೆಯಲ್ಲಿ ಹೀಗೆ ಮಾಡಿದ್ರು, ನನಗೆ ಪಕ್ಷ ಆಟ ಆಡಿಸಿ 8 ದಿವಸದಲ್ಲಿ B ಫಾರಂ ಕೊಡ್ತು, ನನಗೆ ವಿರೋಧಿಗಳು ಕುಕ್ಕರ್ ಹಂಚಿದ್ರು, ಸೀರೆ ಹಂಚಿದ್ರು, ಫ್ಯಾನ್ ಹಂಚಿದ್ರು, 1 ನಿಮಿಷ ಕುಕ್ಕರ್ ಹಂಚಿದ್ರು, ಸೀರೆ ಹಂಚಿದ್ರು, ಈಗೆಲ್ಲ ಹೇಳ್ತಾ ಕೊನೆಗೆ ಜನ ಕೊಟ್ಟಿರೋ ಜನಾದೇಶಕ್ಕೆ ನಾನು ತಲೆಬಾಗ್ತೇನೆ ಅಂತಾರೆ. ಇದನ್ನೇ ಫಸ್ಟ್ ಹೇಳ್ಬಿಟ್ರೆ ಅಲ್ವಾ? ಏನೇ ಮಾಡಲಿ, ZP TP ಏಕಕಾಲದಲ್ಲಿ ಚುನಾವಣೆ ಮಾಡಲಿ, ಸಪ್ರೇಟಾಗಿ ಚುನಾವಣೆ ಮಾಡಲಿ, ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಕೇಂದ್ರ ಸರ್ಕಾರನೂ ಎಲೆಕ್ಷನ್ ಮಾಡಲಿ, ಯಾವ ರೀತಿ ಮಾಡಿದ್ರು ಕೊನೆಗೆ ಇಲ್ಲಿ ಹೇಳೋದನ್ನ ಹೇಳ್ಬಿಟ್ಟು ಕೊನೆಗೆ ಜನಾದೇಶವನ್ನ ನಾವು ಒಪ್ತೇವೆ ಅಂತಾರೆ. ಇದನ್ನೆಲ್ಲ ನಾವು ನೋಡ್ಕೊಂಡ್ ಬಂದಿದ್ದೀವಿ, ಸ್ಪೆಷಲ್ ಏನಿಲ್ಲ ಇದು. ಬಟ್ ಈ ನೋಡಿ, ಇನ್ನೊಂದು ಏನಪ್ಪ ವಿಶೇಷ ಅಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯ ಇತಿಹಾಸದಲ್ಲೇ ಇದು ಮೊಟ್ಟ ಮೊದಲನೇದಾಗಿ ನಡೀತಿರುವಂತಹ ಒಂದು ಹೊಸ ಚುನಾವಣಾ ಕಹಳೆ ಅಥವಾ ಚುನಾವಣಾ ನಿಯಮ ಅಂತ ಹೇಳೋದು. ನಾವು ಗಮನಿಸೋದಕ್ಕಿಂತ ಮುಂಚೆಗೆ 1 ಗ್ರಾಮ 1 ಚುನಾವಣೆ ಅದು ಓಕೆ, ನೆಕ್ಸ್ಟ್. ಆದ್ರೆ ಕಾಂಗ್ರೆಸ್ ಸರ್ಕಾರ ಚುನಾವಣೆಗಳನ್ನ ಎದುರಿಸೋದಕ್ಕೆ ಸಿದ್ಧವಾಗಿದೆಯಾ ಅನ್ನೋ ಪ್ರಶ್ನೆ ಮೊದಲು ಬರ್ತದೆ. ಯಾಕೆಂದ್ರೆ 2016ರಲ್ಲಿ ಎಲೆಕ್ಷನ್ಗಳು ನಡೆದವು, 21ರಲ್ಲಿ ನಡಿಬೇಕಾಯ್ತು. ಅನಿವಾರ್ಯ ಕಾರಣಗಳಿಂದ ಸರ್ಕಾರಗಳು ಅವರು ಮುಂದೂಡಿದ್ರು, ಇವರು ಮುಂದೂಡಿದ್ರು. ಇವಾಗ 26 ಚುನಾವಣೆಗಳನ್ನು ನಡೆಸಬೇಕು, ಸಿದ್ಧವಾಗಿದೀವಿ ಅಂತ ಅಂದ್ಬಿಟ್ಟು ನಗರ ಪಾಲಿಕೆನ ಘೋಷಣೆ ಮಾಡಿದೆ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ. ಅದಾದ್ಮೇಲೆ ತದನಂತರ 1 ಗ್ರಾಮ 1 ನೇಷನ್ನ ಶುರು ಹಚ್ಕೊಳ್ತೈತೆ. ಸೊ ಇದು ಒಂದು ರೀತಿ ಇನ್ನೂ ಕೂಡ ಮೀಸಲಾತಿ ಪಟ್ಟಿ ಹೊಡಿಸ್ಬೇಕು. ಆ ಮೀಸಲಾತಿ ಪಟ್ಟಿ ಬಂದಾಗ ಅದ್ರ ವಿರುದ್ಧ ಹೋಗಿ ಕೆಲವರು ಹೋಗ್ತಾರೆ. ಇಲ್ಲಿ ಮೀಸಲಾತಿ ಪಟ್ಟಿ ಅಂದ ತಕ್ಷಣ ಒಂದು ಮಾತು ಬರ್ತಿದೆ. 2016ರಲ್ಲಿ ಚುನಾವಣೆ ಆಯಿತು, 2026ರಲ್ಲಿ ಚುನಾವಣೆ ಈ ಏನು ಅಧಿಸೂಚನೆ ಹೊಡೆಸಿದಾಗ ಎಷ್ಟು ತೊಡಕುಗಳು ಇರ್ತಾವೆ ಗೊತ್ತಾ ಇದ್ರೊಳಗೆ? ನೋಡಿ, ಕ್ಷೇತ್ರ ಪುನರ್ವಿಂಗಡಣೆ ಅಂತ ಯಾರೋ ಒಬ್ರು ಹೋಗ್ತಾರೆ, ಮೀಸಲಾತಿ ಅಂತ ಒಬ್ರು ಹೋಗ್ತಾರೆ. ಈ ಕಾನೂನು ಅಡಕು ತೊಡಕುಗಳಿಂದ ಈ ಏಪ್ರಿಲ್ ಅಲ್ಲಿ ಆಗುವಂತ ಚುನಾವಣೆ ಏನಾಗ್ಬೋದು ನಿರೀಕ್ಷೆ ಮಾಡಿದ್ದೀರಾ ನೀವು? ಅನುಭವ ಇದೆ, ಎಲ್ಲ ನಗರಸಭೆಯಲ್ಲೂ ಕೂಡ ಆ ಥರ ಆಗಿದೆ ಸುಮಾರು ಸರಿ. ಅಂತ ಸಂದರ್ಭದಲ್ಲಿ ಇವ್ರೇನು ಆಪ್ಷನ್ ತಗೊಂತಾರೆ? ಸೊ ಇನ್ನೊಂದು ಅದಕ್ಕೆ ಉದಾಹರಣೆ ಏನಂದ್ರೆ ಶಾಯದ್, ಯಾವಾಗ ಈ ರೀತಿಯಾದ ಅಡೆತಡೆಗಳು ಪುನರ್ವಿಂಗಡಣೆ ಆಗದ ಕ್ಷೇತ್ರಗಳು ಮೀಸಲಾತಿ ಅನುಸರಿಸಲ್ಲ ಅಂದರೆ ನನಗೂ ಓಕೆ ಅನ್ಸಿದ್ರೆ ನಿನಗೂ ಓಕೆ ಅನ್ಸಲ್ಲ. ಸೊ ನೀನು ಮತ್ತೆ ಕೋರ್ಟ್ ಮೆಟ್ಲಲ್ಲಿ ಇರ್ತೀಯ. ಹಾಗಾಗಿ ಚುನಾವಣೆಗಳ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ಇಂದಿನ ಬಾರಿ ಯಾವ ಕ್ಷೇತ್ರ ಯಾವ ಕೆಟಗರಿ ಮೀಸಲಾತಿ ಇರುತ್ತೆ ಅದರ ಆಧಾರದ ಮೇಲೆ ಚುನಾವಣೆಗಳು ನಡೀತಾವೆ. ಸೊ ಪ್ರತಿನಿತ್ಯ ನಾವು ವಿರೋಧಗಳನ್ನ ಮಾಡ್ಕೊಂಡು ಹೋದರೆ ಅದಕ್ಕೆ ಫಲಿತಾಂಶ ಕೊನೆ ಅಂತ ಇರೋದಿಲ್ಲ, ಎಂಡ್. ಹಾಗಾಗಿ ಚುನಾವಣೆ ಅಧಿಕಾರಿಗಳು ಏನು ಮಾಡ್ತಾರೆ, ಕೋರ್ಟ್ ಮುಖಾಂತರ ಇಂದಿನ ಯಾವ ಕ್ಷೇತ್ರ ಯಾವ ರಿಸರ್ವೇಷನ್ ಮೀಸಲಾತಿರುತ್ತೆ ಅದರ ಆಧಾರದ ಮೇಲೆ ಬೇಸಿಸ್ ಮೇಲೆ ಚುನಾವಣೆಗಳು ನಡೀತದೆ. ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ಪಟ್ಟಿ ಕೊಟ್ಟಿಲ್ಲ ಚುನಾವಣೆ ಅಧಿಕಾರಿಗಳಿಗೆ ಅಂತ ತಡ ಮಾಡಿದ್ರೆ, ಸೊ ಹಿಂದೆ ಯಾವ ಮೀಸಲಾತಿ ಮತ್ತು ಕ್ಷೇತ್ರಗಳಿದ್ವು ಅದರ ಆಧಾರದ ಮೇಲೆ ಚುನಾವಣೆಗಳು ನಡೀತವೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಅದರಲ್ಲಿ ಪಕ್ಷದ ಸರ್ಕಾರದ ಪಾತ್ರ ಭಾಳ ಮುಖ್ಯ ಆಗ್ತದೆ. ಏಪ್ರಿಲ್ ಒಳಗಡೆ ಯಾವುದೇ ಕಾರಣಕ್ಕೂ ನಾವು ಚುನಾವಣೆ ಮಾಡ್ತೀವಿ ಸರ್ಕಾರ ಘೋಷಣೆ ಮಾಡಿದೆ. ಈಗಾಗಲೇ ಬೇರೆ ರಾಜ್ಯದ ಚುನಾವಣೆಗೆ ಕೆಲವು ನಮ್ಮ ನಾಯಕರುಗಳನ್ನ, ಅಂದರೆ ಕಾಂಗ್ರೆಸ್ನ ನಾಯಕರುಗಳನ್ನ ಉಸ್ತುವಾರಿಯಾಗಿ ಕಳಿಸವ್ರೆ. ಸೊ ಇವ್ರಿಗೆ ಇನ್ನೊಂದು ಚರ್ಚೆಯಲ್ಲಿ ನಡೀತಿರುವಂಥದ್ದು, ಮುಂಬೈಯಲ್ಲಿ ಬಂದಂತಹ ಫಲಿತಾಂಶ ನೆನೆಸ್ಕೊಂಡ್ರೆ ಕಾಂಗ್ರೆಸ್ನವರು ಚುನಾವಣೆ ಮಾಡಿದ್ರೆ ಒಳ್ಳೇದೋ ಮಾಡಲಿಲ್ಲ ಅಂದರೆ ಒಳ್ಳೇದೋ ಅನ್ನೋದು ಒಂದು ಗೋಜ್ಲಿದೆ ಅವ್ರಿಗೂ. ಸೊ 10 ವರ್ಷ ಆಗಿರೋದ್ರಿಂದ ಬೇರೆ ಆಪ್ಷನ್ನೇ ಇಲ್ಲ. ಸುಪ್ರೀಂ ಕೋರ್ಟು
ಕಡಾಖಂಡಿತವಾಗಿ ಒಂದು ಆದೇಶವನ್ನು ಹೊರಡಿಸಿದೆ. Yes. ಚುನಾವಣೆ ಮಾಡಲೇಬೇಕು, ಯಾವುದೇ ರೀತಿಯ ಸಬೂಬುಗಳನ್ನ ಕೊಡಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರುವಂಥದ್ದು. ಸೊ ಈ ಪಾಲನೆಯಿಂದ ಚುನಾವಣೆ ಮಾಡಲೇಬೇಕಾಗುತ್ತೆ, ಮಾಡ್ತಾರೆ ಅನ್ನೋ ನಂಬಿಕೆ ನಮಗೂ ಇದೆ. ಈಗಾಗಲೇ ಸಿದ್ಧವಾಗಿರುವಂತ, ಯಾಕೆಂದ್ರೆ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ವಿಕೇಂದ್ರೀಕರಣ ಬಹಳ ಮುಖ್ಯ. ಯಾಕೆಂದರೆ ಎಲ್ಲರೂ ಕೂಡ ಅಧಿಕಾರವನ್ನು ಅನುಭವಿಸ್ಬೇಕು, ಅವರು ಮುಂದಿನ ರಾಜಕಾರಣ ಭವಿಷ್ಯದಲ್ಲಿ ಉದ್ಧಾರ ಆಗಬೇಕು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಚುನಾವಣೆಗಳು ನಡೆದಾಗ ಮಾತ್ರ ಅದಕ್ಕೆ ಬೆಲೆ ಇರ್ತದೆ, ಇಲ್ಲಾಂದರೆ ಅದಕ್ಕೆ ಯಾವುದೇ ತರಹದ ಗೌರವಗಳಿರಲ್ಲ. ಹಾಗಾಗಿ ಒಂದು ರೀತಿ ಸಂವಿಧಾನದ ಹಬ್ಬ ಅಂತ ನಾವು ಕರಿತೀವಿ ಚುನಾವಣೆಗಳನ್ನು. ಸೊ ಚುನಾವಣೆಗಳು ಒಂದು ರೀತಿ ನಮ್ಮೆಲ್ಲರಿಗೂ ಕೂಡ ಹಬ್ಬ. ಯಾರನ್ನ ಆಯ್ಕೆ ಮಾಡ್ತೀವಿ, ಆ ಜನಪ್ರತಿನಿಧಿ ನಮಗೆ ಸೇವೆ ಮಾಡ್ತಾರೆ. ಈ ರೀತಿಯಾದ ಕನಸುಗಳನ್ನು ಗ್ರಾಮೀಣ ಭಾಗದವರು ಅನೇಕರು ಕಟ್ಟಿಕೊಂಡಿದ್ದಾರೆ. ನಾನು ಆಕಾಂಕ್ಷಿ ಆಗಬೇಕು, ನಾನು ಜನಗಳಿಗೆ ಈ ರೀತಿ ಸೇವೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಅನುಭವಿಸಿರ್ತಾರೆ. ಸೊ ಕೊನೆಯದಾಗಿ ಈಗ ನೋಡ್ಬೋದು, ಒಂದು ಗ್ರಾಮ ಒಂದು ಚುನಾವಣೆ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಒಂದು ಚುನಾವಣೆ ನಡೆಯಲು ಸರ್ಕಾರ ಸಿದ್ಧ ಮಾಡಿರುವಂಥದ್ದು. ಸೊ ಒಂದೇ ದಿವಸದಲ್ಲಿ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೀತಿರೋದು ನಮ್ಮ ರಾಜ್ಯದಲ್ಲಿ ಇದೇ ಇತಿಹಾಸ. ಚುನಾವಣೆ ಕಹಳೆ ಅಂತ ಹೇಳ್ಬೋದು. ಬಟ್ ಆ ಒಂದು ದಿವಸದಲ್ಲೇ ಬಹಳಷ್ಟು ಸಾಕಷ್ಟು ಜನ ಕಾತುರದಿಂದ ಚುನಾವಣೆಗಳನ್ನ, ಸ್ಥಳೀಯ ಚುನಾವಣೆಗಳನ್ನ ಅಬ್ಬರ ಆಡಂಬರದಿಂದ ಪಟಾಕಿ, ಡೋಲು, ಹೂವು ಇದೆಲ್ಲ ಮಾಡೋಕ್ಕೆ ನಿಮಗೆ ಈ ಒಂದು ಚಾನ್ಸ್ ಸಿಗ್ತದೆ. ಗ್ರಾಮ ಪಂಚಾಯತಿ ಆದಮೇಲೆ ತಾಲೂಕ್ ಪಂಚಾಯತಿಲಿ ನಮ್ಮ ಆಟ ನೋಡ್ರಿ ಅಂತ ಅನ್ನೋರು ಇದ್ದಾರೆ. ತಾಲೂಕ್ ಪಂಚಾಯತಿಲಿ ಹಂಗೆ ಮಾಡಿದ್ವಾ, ಈಗ ಜಿಲ್ಲಾ ಪಂಚಾಯತಿ ನಮ್ಮ ಗುರುನೇ ಕ್ಯಾಂಡಿಡೇಟು, ನಮ್ಮ ಮಾಮನೇ ಕ್ಯಾಂಡಿಡೇಟು ಅಂತಾರೆ ಹಳ್ಳಿ ಕಡೆ. ಅವ್ರಿಗೆಲ್ಲ ನಿರಾಸೆ ಆದಂಗೆ ಆಯಿತು ಅಂತ ನನ್ನ ಭಾವನೆ. ಸೊ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ಗ್ರಾಮ ಒಂದು ಚುನಾವಣೆ ನಿಮಗೆ ಇದು ಯಶಸ್ವಿ ಆಗ್ತದ? ಈ ರೀತಿಯಾದ ಅನೇಕ ನಿಮಗೆ ಖುಷಿ ಕೊಡ್ತದ? ಈ ರೀತಿಯಾದ ಅನೇಕ ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತೇವೆ. ಸೊ ಮೋದಿಯವರ ಕನಸು ಒಂದು ನೇಷನ್ ಒನ್ ಎಲೆಕ್ಷನ್, ಒಂದು ಸಿದ್ದರಾಮಯ್ಯ ಅವರ ಕನಸು ಒಂದು ಗ್ರಾಮ ಒಂದು ಚುನಾವಣೆ. ಎಸ್ ವೀಕ್ಷಕರೇ, ಇಷ್ಟೆಲ್ಲ ಮಾಹಿತಿಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡೋ ಮುಖಾಂತರ ತಿಳಿಸಿ. ಇಂತಹ ವಿಶೇಷ ಚರ್ಚೆಗಳನ್ನು ನಿಮ್ಮ ಮುಂದೆ ನಾವಿಬ್ಬರು ಹೊರತರ್ತೀವಿ. ನಮಸ್ಕಾರ. ನಮಸ್ಕಾರ.